ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಇವತ್ತು ಸೂಪರ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ತಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಇದು ಶುಗರ್ ಇರೋರಿಗಂತೂ ಹೇಳಿ ಮಾಡಿಸಿದಂತಹ ತಿಂಡಿ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ತಿಂಡಿ ಅಥವಾ ನೈಟ್ ತಿಂಡಿಯಾಗಿ ಸಹ ಮಾಡ್ಕೋಬೋದು. ಇದು ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕಹಿ ಇರೋಲ್ಲ. ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪಾವಾಗಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, ದಪ್ಪಕ್ಕಿ. ಅದಕ್ಕೆ ಒಂದು 30ರಿಂದ 34 ಗ್ರಾಮ್ ಆಗೋಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಮೆಂತ್ಯ ಇಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಪಾವು ಅಕ್ಕಿಗೆ, ಒಂದು ಪಾವು ಅಕ್ಕಿ ಅಂದರೆ 250 ಗ್ರಾಮ್ ಬರುತ್ತೆ. ಅದಕ್ಕೆ ಒಂದು 30 ಗ್ರಾಮು ಮೆಂತ್ಯನ ಸೇರಿಸ್ಕೊಳ್ತಿದ್ದೀನಿ. ಇಷ್ಟು ಹಾಕ್ಕೊಂಡ್ರೂ ಸ್ವಲ್ಪನೂ ಕಹಿ ಇರಲ್ಲ. ಒಮ್ಮೆ ಮಾಡಿ ನೋಡ್ಕೊಳ್ಳಿ. ಕ್ಲೀನಾಗಿ ತೊಳೆದು 3ರಿಂದ 4 ಸಲ ಒಂದು 5 ಗಂಟೆಗಳ ಕಾಲ ನೆನೆ ಇಡಬೇಕಾಗುತ್ತೆ. ಚೆನ್ನಾಗಿ ವಾಶ್ ಮಾಡಬೇಕು ಮಾತ್ರ. ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬ ಧೂಳು, ಕಸ, ಕಡ್ಡಿ ಎಲ್ಲ ಇರುತ್ತೆ. ಜರಡಿಲಿ ಒಂದ್ರಾಡ್ಕೊಂಡು ನಂತರ ಈ ಥರ ಕ್ಲೀನಾಗಿ ತೊಳ್ಕೊಂಡು ನೆನೆ ಇಟ್ಕೊಳ್ಳಿ. ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಬೌಲಾಗೋಷ್ಟು ಬೇಯಿಸಿದ ಅನ್ನನ ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ. ಸಣ್ಣಗೆ ರುಬ್ಕೊಬಿಟ್ಟು ಬರೋಣ, ನುಣ್ಣಗಾಗೋಂಗೆ. ನೋಡಿ, ಈ ಥರ ಒಂದು ಗಟ್ಟಿ ರುಬ್ಕೊಳ್ಳಿ. ತುಂಬ ನೀರು ಹಾಕ್ಕೊಂಡು ತೆಳು ಮಾಡ್ಕೊಬೇಡಿ, ಆವಾಗ ಹುದುಗ್ ಬರಲ್ಲ. ತುಂಬ ನೀರು ಮಾಡಿಕೊಂಡು ನಾವು ಕಲಸಿಟ್ರೆ ಹುದುಗ್ ಬರಲ್ಲ. ಈ ಥರ ಒಂದು ಗಟ್ಟಿಯಾಗಿ ರುಬ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಈ ಥರ ಕಲಸಿಟ್ರೆ ತುಂಬ ಚೆನ್ನಾಗಿ ಬೆಳಗ್ಗೆ ಉಬ್ಬಿ ಬಂದಿರುತ್ತೆ ಹಿಟ್ಟು. ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಕಹಿ ಇರಲ್ಲ. ಬೆಳಗ್ಗೆ ದೋಸೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಹಿಟ್ಟು ಬೆಳೆದಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಕಲ್ಲರೇ ಸ್ವಲ್ಪ ಚೇಂಜ್ ಆಗಿದೆ ಮೇಲ್ಗಡೆದು ಬೆಳೆದು. ನೋಡಿ, ಇದು ಮತ್ತೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮತ್ತೆ ಹುದುಗ್ ಬರ್ಸ್ಕೊಬೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೆಚ್ಚಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ದೋಸೆ. ಶುಗರ್ ಇರೋರಿಗೆ ಮತ್ತು BP ಇರೋರಿಗೆ ಬೆಳಗಿನ ತಿಂಡಿ ಅಂತೂ ಸೂಪರಾಗಿರುತ್ತೆ. ಯಾಕಂದರೆ ಇದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಕೂಡ ಒಂದು ಆರೋಗ್ಯ ದೃಷ್ಟಿಲಿ ಒಳ್ಳೆಯದು ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಒಂದು ಕೆಂಪು ಹುಣಸೆ ಖಾರ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಈ ಥರ ಚೆನ್ನಾಗಿ ತೊಳ್ಕೊಂಡು ಬಿಸಿನೀರಲ್ಲಿ ಒಂದು 1/4 ಗಂಟೆ ನೆನೆ ಇಡೋಣ. ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ರಸ ತಕ್ಕೊಂಡು ಅದಕ್ಕೆ ಉಪ್ಪು, ಒಂದು 5 ಸ್ಪೂನ್ ಆಗೋಷ್ಟು ಹಸಿಮೆಣಸಿನ ಪುಡಿ ಮನೇಲೇ ಮಾಡಿರೋದು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ನಂತರ ಇದಕ್ಕೆ ನೋಡಿ, ಬೆಲ್ಲನ ಜಿನಗಿಸಿಟ್ಕೊಂಡಿದ್ನಲ್ಲ, ನೀರಲ್ಲಿ ಕರಗಿಸಿಟ್ಕೊಂಡಿದ್ದೆ, ಅದನ್ನು ಸಹ ರುಚಿಗೆ ಎಷ್ಟು ಬೇಕು ಬೆಲ್ಲ, ಉಪ್ಪು, ಖಾರ, ಹುಳಿ ಅಷ್ಟನ್ನು ಸಮ ಹೊಂದುವಂತೆ ಮಾಡ್ಕೋಬೇಕು. ನಂತರ ಸಣ್ಣದಾಗಿ ಒಂದು 10 ಬೆಳ್ಳುಳ್ಳಿನ ಸಣ್ಣದಾಗಿ ಈ ಥರ ಚಾಕಲ್ಲಿ ಕಟ್ ಮಾಡ್ಕೋಬೇಕು, ಸಿಪ್ಪೆ ತೆಗೆದು. ನಂತರ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಮಿಶ್ರಣ ಮಾಡಿಟ್ಕೊಂಡಿರ್ತೀವಲ್ಲ ಕೆಂಪು ಖಾರನ, ಅದನ್ನು ಸೇರಿಸ್ಕೊಂಡು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿನ ಒಗ್ಗರಣೆಯಲ್ಲಿ ಬಾಡಿಸೋದು ಬೇಡ. ಈ ಥರ ಒಂದು ರಸದ ಜೊತೆ, ಹುಣಸೆ ರಸದ ಜೊತೆನೇ ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ಉಪ್ಪು ಮತ್ತು ಬೆಲ್ಲ ಬೇಕಿದ್ದಲ್ಲಿ ಸೇರಿಸ್ಕೋಬೋದು. ಇದು ರೆಡಿಯಾಗಿದೆ. ಈಗ ನೆಕ್ಸ್ಟು ನಾವು ದೋಸೆನ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಬಿಸಿ ಅನ್ನ ಮತ್ತು ಈ ಥರ ದೋಸೆಗೆ, ಮೆಂತ್ಯ ದೋಸೆಗೆ ಹೇಳಿ ಮಾಡಿಸಿದಂತಹ ಚಟ್ನಿ ಅಂತಲೇ ಹೇಳ್ಬೋದು. ನೋಡಿ, ಇದು ಈ ಥರ ಒಂದು ನಾನ್ ಸ್ಟಿಕ್ ತವ ತೊಗೊಂಡು ಈ ಥರ ಒಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ತೆಳು ಬೇಕಾದ್ರೂ ಹಾಕ್ಕೋಬೋದು ಅಥವಾ ದಪ್ಪ ಸೆಟ್ ದೋಸೆ ಥರನೂ ಸಹ ನಾವು ದೋಸೆನ ಹುಯ್ಕೋಬೋದು. ನೋಡಿ, ಈ ಥರ ಒಂದು ಗರಿ ಗರಿ ಆಗಲಿಕ್ಕೆ ಬಿಟ್ಟರೆ ರೋಸ್ಟಾಗಿ ಬರುತ್ತೆ. 2 ಸೈಡೂ ಬೇಯಿಸಿದರೆ ಸಾಫ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬೆಳಗಿನ ತಿಂಡಿ, ರಾತ್ರಿ ತಿಂಡಿ ಅಥವಾ ಮಕ್ಕಳಿಗೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಯಾವುದಕ್ಕಾದ್ರೂ ಸೂಪರಾಗಿರುವಂತಹ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಈ ಥರ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಟ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿನೂ ಕೂಡ ಬಿಸಿ ಅನ್ನ ಅಥವಾ ರೊಟ್ಟಿ, ಈ ಥರ ಒಂದು ದೋಸೆಗೆ ಹೇಳಿ ಮಾಡಿಸಿದಂತಹ ಚಟ್ನಿ ಅಂತಲೇ ಹೇಳ್ಬೋದು. ಜ್ವರದ ಬಾಯಿಗೆ ಇದು, ಬಾಯಿ ಕೆಟ್ಟಾಗ ಜ್ವರದ ಬಾಯಿಗೆಂತೂ ಈ ಥರ ರೊಟ್ಟಿ ಮಾಡಿಕೊಂಡು ಈ ಥರ ಖಾರ ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರೆ 1 ರೊಟ್ಟಿ ಬದಲು 2 ರೊಟ್ಟಿ ತಿಂತೀವಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನು ರಾತ್ರಿಗೆ ರೊಟ್ಟಿ ಮಾಡ್ಕೊಂಡಿದ್ದೆ, ಬೆಳಗ್ಗೆ ದೋಸೆ. ಅದೇ ಖಾರ ಚಟ್ನಿಗೆ ರಾತ್ರಿ ರೊಟ್ಟಿಗೆ ತುಂಬಾ ಇದು ನಾವು ಹುಣಸೆ ಖಾರ ಅಂತ ಹೇಳ್ತೀವಿ, ಚಟ್ನಿ ಅಂತ ಹೇಳಲ್ಲ. ಇದು ಎಲ್ರಿಗೂ ಪರಿಚಯ ಆಗಬೇಕು ಅಂದರೆ ಖಾರ ಚಟ್ನಿ ಅಂತಲೇ ಹೇಳಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಥರ ಒಂದು ಕಾಂಬಿನೇಷನ್ನು. ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ.